ನಿನ್ನೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಆದರೆ ಖುದ್ದಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೊಟ್ಟಂತ ಮಾಹಿತಿಯ ಪ್ರಕಾರ ಬೇರೆ ಪಕ್ಷದ ಅಂದರೆ ಜೆಡಿಎಸ್ ಹಾಗೂ ಬಿಜೆಪಿಯ 11 ಶಾಸಕರು ನಮ್ಮ ಪಕ್ಷಕ್ಕೆ ಅಥವಾ ನಮ್ಮ ಅಭ್ಯರ್ಥಿಗಳಿಗೆ ವೋಟ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನೀಡಿದರು. ಸೊ ಕಾಂಗ್ರೆಸ್ಗೆ ಹೆಂಗೆ ಮಾಡಿದ್ರು ಕೂಡ 140 ಮತಗಳು ಫಿಕ್ಸ್ ಆಗಿತ್ತು. ಆದರೆ ಹೆಚ್ಚುವರಿಯಾಗಿ ಕಾಂಗ್ರೆಸ್ ಪಡೆದದ್ದು ಎಷ್ಟು? 151. ಸೊ ಈ ಒಂದು ಕ್ರಾಸ್ ವೋಟಿಂಗ್ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪರಿಷತ್ ಚುನಾವಣೆಯಲ್ಲಿ ದೋಸ್ತಿಗಳಿಗೆ ಭಾರಿ ಮುಖಭಂಗ ಉಂಟಾಗಿದೆ. ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿರೋದ್ರಿಂದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿದೆ. ಕೇವಲ 14 ಮತಗಳನ್ನು ಗಳಿಸಿ ತೀವ್ರವಾಗಿ ಮುಖಭಂಗ ಅನುಭವಿಸಿದ್ದಾರೆ. ಈಗ ಕ್ರಾಸ್ ವೋಟಿಂಗ್ ಬಗ್ಗೆ ಎರಡೂ ಪಕ್ಷದ ನಾಯಕರು ದೀರ್ಘ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಅಂತ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಕಟ್ ಮಾಡಿದ್ರು. ರೇಷನ್ ಕಾರ್ಡ್ ಕಟ್ ಮಾಡಿದ ತಕ್ಷಣನೇ ಲಕ್ಷಾಂತರ ಜನಕ್ಕೆ ಗ್ಯಾರಂಟಿ ಹೋಯ್ತು. ಈಗ 2,000 ರೂಪಾಯಿ ಕೊಡ್ತೀನಿ ಅಂತಾರೆ ಇನ್ಕಮ್ ಟ್ಯಾಕ್ಸ್. ಸೊ ನಿನ್ನೆ ಕಾಂಗ್ರೆಸ್ನ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ತಾರಾ ಇಲ್ವಾ ಅನ್ನುವಂಥ ಡೌಟ್ ಇತ್ತು ನಿನ್ನೆವರೆಗೂ. ಆದರೆ ನಿನ್ನೆ ಎಲ್ಲರಿಗಿಂತ ಹೆಚ್ಚಿನ ಮತವನ್ನು ಅವರು ಪಡ್ಕೊಂಡಿದ್ದಾರೆ. 32 ಮತಗಳನ್ನು ವಿನಯ್ ಕಾರ್ತಿಕ್ ಪಡೆದುಕೊಂಡಿರುವಂಥದ್ದು ಆ್ಯಂಡ್ MLC ಆಗಿ ಆಯ್ಕೆಯಾಗಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಅಸಮಾಧಾನ, ಆ ಜಗಳ, ಇದರ ಲಾಭವನ್ನು ನಾವು ಪಡಿಬಹುದು, ಹೆಂಗಾದರೂ ಮಾಡಿ ಕಾಂಗ್ರೆಸ್ನಿಂದ ಶಾಸಕರನ್ನು ಸೆಳೆದು ಕ್ರಾಸ್ ವೋಟಿಂಗ್ ಮಾಡಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈತ್ರಿ ನಾಯಕರಿದ್ದರು. ಆದರೆ ಆಗಿದ್ದೇನು? ತಮ್ಮ ಬಳಿ ಇದ್ದಂಥ ಶಾಸಕರೇ ತಮ್ಮ ಪಕ್ಷಕ್ಕೆ ಅಥವಾ ಪಕ್ಷ ಸೂಚಿಸಿರುವಂಥ ಅಭ್ಯರ್ಥಿಗೆ ಮತವನ್ನು ಹಾಕದೆ ಕಾಂಗ್ರೆಸ್ ಅಭ್ಯರ್ಥಿಗೆ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಸೊ 11 ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 11 ಜನ ನಮ್ಮ ಪಕ್ಷಕ್ಕೆ ಅಥವಾ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಬಿಜೆಪಿ ಹೇಳ್ತಿರುವಂಥದ್ದು ನಮ್ಮ ಪಕ್ಷದ 3 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.